ಹಲೋ ಮೈ ಬ್ಯೂಟಿಫುಲ್ ಯೂವರ್ಸ್, ಹೇಗಿದ್ದೀರಾ ಎಲ್ಲರೂ? ನಾನು ನಿಮ್ಮ ಮಮತಾ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಮೀಶೋ ಡೆಕೋರೇಟ್ ಹಾಲನ್ನು ತೊಗೊಂಬಂದಿದ್ದೀನಿ. ಇದರಲ್ಲಿ ತುಂಬ ಚೆನ್ನಾಗಿರೋ ವಾಲ್ ಡೆಕೋರೇಟಿವ್ ಐಟಮ್ಗಳಿವೆ. ನಾನು ಇದನ್ನೆಲ್ಲ ತೊಗೊಂಡು 15 to 20 ಡೇಸ್ ಆಯಿತು. ನಾನು ಬೇಕು ಅಂತಲೇ ವಿಡಿಯೋವನ್ನು ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಯಾಕೆಂದರೆ ನನಗೆ ಕ್ವಾಲಿಟಿ ಚೆಕ್ ಮಾಡಿ ನಿಮಗೆ ಹೇಳಬೇಕಾಗಿತ್ತು. ನೀವು ಈ ಪ್ರಾಡಕ್ಟ್ಗಳನ್ನು ತೊಗೊಳೋಕ್ಕಿಂತ ಮುಂಚೆ ನನ್ನ ವಿಡಿಯೋಗಳನ್ನು ನೋಡಿ ತೊಗೊಳ್ಳಿ. ಯಾಕೆ ಅಂದರೆ ನಿಮ್ಮ ಟೈಮು ಮತ್ತು ಮನಿ ವೇಸ್ಟ್ ಆಗಲ್ಲ. ವಿದೌಟ್ ವೇಸ್ಟಿಂಗ್ ಟೈಮ್, ಲೆಟ್ ಅಸ್ ಸ್ಟಾರ್ಟ್. ಫಸ್ಟ್ ಪ್ರಾಡಕ್ಟ್ ಬಂದು ವಾಲ್ ಮಿರರ್. ಇಲ್ಲಿ ನೋಡಿ, ವಾಲ್ ಮಿರರ್ ತೊಗೊಂಡಿನಿ. ಪ್ಯಾಕ್ ಆಫ್ 3 ಬಂದಿರಿ. ಎಲ್ಲೋ ಬ್ಲ್ಯಾಕ್ ಕಲರಲ್ಲಿದೆ. ನಮಗೆ ಮಿಡಲಲ್ಲಿ ಮಿರರನ್ನು ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ. ಪ್ಯಾಕಿಂಗ್ ಕೂಡ ಚೆನ್ನಾಗಿತ್ತು. ಇದಕ್ಕೆ ನಾನು 10 out of 10 ಅನ್ನು ಕೊಡ್ತೀನಿ. ಇಲ್ಲಿ ನೋಡಿ, ಹಿಂದ್ಗಡೆ ನಿಮಗೆ ಮೊಳೆಯನ್ನು ಹಾಕೋಕ್ಕೆ ಇದನ್ನು ಕೂಡ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ನಿಮ್ಮ ಮೊಳೆಯನ್ನು ಹಾಕೊಳ್ಳೋಕೆ ಕೊಟ್ಟಿದ್ದಾರೆ. ಇದು ಪ್ಯಾಕ್ ಆಫ್ 3 ಬಂದಿದೆ. ಇದು ಒಡೆದು ಹೋಗಿದೆ. ಯಾಕೆ ಅಂದರೆ ನನ್ನ ಮಗನ ಕೃಪೆಯಿಂದ ಇದು ಒಡೆದು ಹೋಗಿರೋದು. ರಿಸೀವ್ ಆಗಬೇಕಾದ್ರೆ ತುಂಬಾ ಚೆನ್ನಾಗಿತ್ತು ಇದು ಪ್ರಾಡಕ್ಟು. ಇದನ್ನು ವಾಲ್ ಮೇಲೆಲ್ಲ ಹಾಕಿದ್ರೆ ತುಂಬಾ ಚೆನ್ನಾಗಿ ಕಾಣ್ತೀವಿ. ಮತ್ತು ಪ್ಯಾಕಿಂಗ್ ಬಗ್ಗೆ ಮಾತೇ ಇಲ್ಲ. ಈ ಪ್ರಾಡಕ್ಟ್ ತುಂಬಾ ಚೆನ್ನಾಗಿದೆ. ಗೋ ಫಾರ್ ಇಟ್. ಇದಕ್ಕೆ ನಾನು 10 out of 10 ಅನ್ನು ಕೊಡ್ತೀನಿ. ನಮ್ಮ ನೆಕ್ಸ್ಟ್ ಪ್ರಾಡಕ್ಟ್ ಕೂಡ ವಾಲ್ ಹ್ಯಾಂಗಿಂಗ್. ಗ್ರೀನ್ ಮತ್ತೆ ಬ್ಲ್ಯಾಕ್ ಕಾಂಬಿನೇಷನ್ ಕೊಟ್ಟಿದ್ದಾರೆ. ಬಂದು ವೈಟ್ ಕಲರ್ ಅಲ್ಲಿ ಕೊಟ್ಟಿದ್ದಾರೆ. ನನಗೆ ಪ್ಯಾಕ್ ಆಫ್ 2 ರಿಸೀವ್ ಆಗಿದೆ. ಇದು ಕೂಡ ಪ್ಯಾಕಿಂಗ್ ಕೂಡ ತುಂಬಾನೇ ಚೆನ್ನಾಗಿ ಬಂದಿದೆ. ವಾಲ್ ಡೆಕೋರ್ ಮಾಡ್ಕೊಂಡು ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ಕ್ವಾಲಿಟಿ ಬಗ್ಗೆ ಮಾತೇ ಇಲ್ಲ. ಇಲ್ಲಿ ನೋಡಿ, ಇದು ಯಾವುದು ಚೀಪ್ ಕ್ವಾಲಿಟಿ ಅಲ್ಲ. ನಿಮಗೆ ನಾನು ಜೂಮ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಹೇಗಿದೆ ಅಂತ. ತುಂಬಾನೇ ಚೆನ್ನಾಗಿದೆ. ನನಗೆ ಪ್ಯಾಕ್ ಆಫ್ 2 ರಿಸೀವ್ ಆಗಿದೆ. ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿ. MRP ನಾನು ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡ್ತೀನಿ, ಅಲ್ಲಿ ನೀವು ನೋಡಿ ತಗೋಬಹುದು. ನಮ್ಮ ಮುಂದಿನ ಪ್ರಾಡಕ್ಟ್ ಜೂಟ್ ಟೋಕ್ರಿ. ಇದು ನಾನು ಪ್ಲಾಂಟನ್ನು ಇಟ್ಕೊಳ್ಳೋಕೆ ಅಂತ ತಗೊಂಡಿರೋದು. ಇಲ್ಲಿ ನೋಡಿ, ಈ ಜೂಟು ತುಂಬಾನೇ ಜೂಟ್ ಅಂದರೆ ಈ ನಮ್ಮ ಕನ್ನಡದಲ್ಲಿ ಸಣಬು ಅಂತಾರಲ್ಲ, ಸಣಬದಿಂದ ಮಾಡಿರೋದಿದು. ತುಂಬಾನೇ ಕ್ವಾಲಿಟಿ ಜೂಟನ್ನು ಯೂಸ್ ಮಾಡಿದ್ದಾರೆ. ಇಲ್ಲಿ ನೋಡಿ, ಇದಕ್ಕೆ ಟೆಸಲನ್ನು ಕೊಟ್ಟಿದ್ದಾರೆ. ವೈಟ್ ಮತ್ತು ಮಸ್ಟರ್ಡ್ ಯೆಲ್ಲೋ ಕಲರಿಂದ ಸುತ್ತಕ್ಕೆ ಅಂದರೆ ಫುಲ್ ರೌಂಡಲ್ಲಿ ನಮಗೆ ಇದು ಕೊಟ್ಟಿದ್ದಾರೆ, ಟೆಸಲನ್ನು ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಕೆಳಗಡೆ ಹೀಗಿದೆ. ತುಂಬಾ ದೊಡ್ಡದಾಗಿದೆ. ಇಲ್ಲಿ ನೋಡಿ, ನಾನು ಪ್ಲ್ಯಾಂಟ್ ಇಡೋಕ್ಕೆ ಅಥವಾ ನಿಮ್ಗೆ ಏನಾದರೂ ಫ್ರೂಟ್ಸು ಏನಾದರೂ ಇಟ್ಕೊಳ್ಳೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ನಿಮ್ಮ ಕ್ರಿಯೇಟಿವಿಟಿ, ನೀವು ಹೇಗೆ ಬೇಕಾದ್ರೂ ಇದನ್ನು ಯೂಸ್ ಮಾಡಬಹುದು. ನಾನು ಹೋಮ್ ಡೆಕೋರಿವ್ ಆಗಿ ಯೂಸ್ ಮಾಡ್ತಾ ಇದ್ದೀನಿ. ಇದರಲ್ಲಿ ಪ್ಲ್ಯಾಂಟನ್ನು ಇಡೋಕ್ಕೆ ನಾನು ತಗೊಂಡಿರೋದು. ಇಲ್ಲಿ ನೋಡಿ, ಒಳಗಡೆ ಹೀಗಿದೆ. ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಪ್ಯಾಕಿಂಗ್ ಕೂಡ ತುಂಬಾ ಚೆನ್ನಾಗಿತ್ತು. ಮುಂದಿನ ಪ್ರಾಡಕ್ಟ್ ಬಂದು ಇಲ್ಲಿ ನೋಡಿ, ಎಷ್ಟು ದೊಡ್ಡದಾಗಿರೋ ಪ್ಲಾಂಟನ್ನು ನಾನು ಬೈ ಮಾಡಿದ್ದೀನಿ. ಪ್ಯಾಕ್ ಆಫ್ 2 ತೊಗೊಂಡಿದ್ದೀನಿ ನಾನು. ಇಲ್ಲಿ ನೋಡಿ, ಪ್ಯಾಕ್ ಆಫ್ 2 ತೊಗೊಂಡಿದ್ದೀನಿ. ಇದು ಬಾಟಲ್ ಗ್ರೀನ್ ಇದೆ. ನಿಮಗೆ ಇದು ಯಾರು ನಿಮಗೆ ಫೇಕ್ ಪ್ಲಾಂಟ್ ಅಂತ ಹೇಳೋಕೆ ಸಾಧ್ಯ ಇಲ್ಲ, ಆ ಮಟ್ಟಕ್ಕೆ ಚೆನ್ನಾಗಿದೆ. ಪ್ಯಾಕಿಂಗ್ ಕೂಡ ತುಂಬಾ ಚೆನ್ನಾಗಿ ಬಂದಿತ್ತು. ಇಲ್ಲಿ ನೋಡಿ, ಪ್ಲಾಸ್ಟಿಕ್ ಇದು ಗುಡ್ ಕ್ವಾಲಿಟಿ ಪ್ಲಾಸ್ಟಿಕ್ಕನ್ನು ಯೂಸ್ ಮಾಡಿದ್ದಾರೆ. ಇಲ್ಲಿ ನೋಡಿ, ನಿಮಗೆ ಒಂದು ಅಂದಾಜಾಗುತ್ತೆ ಇದು ಎಷ್ಟಿದೆ ಅಂತ. ಇದರ MRP ಕೂಡ ನಾನು ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡ್ತೀನಿ ನಾನು. ಇಲ್ಲಿ ನೋಡಿ, ಲೀವ್ಸು ನಿಮಗೆ ಇದೆಲ್ಲ ಫ್ಲೆಕ್ಸಿಬಲ್ ಇದೆ. ಇಲ್ಲಿ ನೋಡಿ, ಇದೆಲ್ಲ ಫ್ಲೆಕ್ಸಿಬಲ್ ಇದೆ. ನೀವು ಹೇಗೆ ಬೇಕಾದ್ರೆ ಹೇಗೆ ಅರೇಂಜ್ಮೆಂಟ್ ಮಾಡ್ಕೋಬೋದು. ನಾನು ಪ್ಯಾಕ್ ಆಫ್ 2 ತೊಗೊಂಡಿದ್ದೀನಿ. ಕಾರ್ನರಲ್ಲಿ ಇಡೋಕೆ ಅಂತ ನಾನು ತೊಗೊಂಡಿರೋದು. ಇಲ್ಲಿ ನೋಡಿ, ನಾನು ಮತ್ತೊಮ್ಮೆ ಜೂಮ್ ಮಾಡ್ತೀನಿ ಹೇಗಿದೆ ಅಂತ. ಇದು ನ್ಯಾಚುರಲ್ ಲುಕ್ ಕೊಡುತ್ತೆ ನಿಮಗೆ. ಫೇಕ್ ಪ್ಲಾಂಟ್ ಇಟ್ಟಿದ್ದಾರೆ ಅಂತ ನಿಮ್ಗೆ ಅನಿಸೋದೇ ಇಲ್ಲ, ಆ ಮಟ್ಟಕ್ಕೆ ನಿಮಗೆ ಚೆನ್ನಾಗಿದೆ. ನನಗೆ ಪ್ಯಾಕ್ ಆಫ್ 2 ಬಂದಿದೆ. ನೋಡಿ, ಗೋ ಫಾರ್ ಇಟ್. ಇದು ತುಂಬಾ ಚೆನ್ನಾಗಿದೆ, ವರ್ತ್ ಬೈಯಿಂಗ್ ಇದೆ. ಇಲ್ಲಿ ನೋಡಿ, ಇದು ಕೆಳಗಡೆ ಇಟ್ಟು ತೋರಿಸ್ತೀನಿ ನೋಡಿ. ಕೆಳಗಡೆ ಇಟ್ಟರೆ ನನಗೆ ಇದ್ರವರೆಗೂ ಬರುತ್ತೆ ನೋಡಿ, ಸೊಂಟದವರೆಗೂ ಬರುತ್ತೆ. ಸಿ ಬ್ಯೂಟಿ ಆಫ್ ಪ್ಲಾಂಟ್. ತುಂಬಾ ಚೆನ್ನಾಗಿದೆ. ಗೋ ಫಾರ್ ಇಟ್. ಬಂದು ಲ್ಯಾಂಪ್, ಕಾರ್ನರ್ ಲ್ಯಾಂಪನ್ನು ನಾನು ಬೈ ಮಾಡಿದ್ದೀನಿ. ಇಲ್ಲಿ ನೋಡಿ, ಒಳಗಡೆ ಒಂದು ಬಲ್ಪನ್ನು ಕೊಟ್ಟಿದ್ದಾರೆ. ನಮಗೆ ಸ್ವಿಚ್ ಹಾಕೋಕ್ಕೆ ಅಂತ ಈ ಥರ ಹೋಲ್ಡರನ್ನು ಕೊಟ್ಟಿದ್ದಾರೆ. ಇದು ಇಲ್ಲಿ ನೋಡಿ, ನಿಮಗೆ ಎತ್ಬಿಟ್ಟು ನಾನು ತೋರಿಸ್ತೀನಿ. ಇದು ಎಲ್ಲನೂ ನನಗೆ ಸಪ್ರೇಟಾಗಿ ರಿಸೀವ್ ಆಗಿರೋದು. ಇಲ್ಲಿ ನೋಡಿ,
ಇದು ಎಲ್ಲದೂ ನನಗೆ ಸಪ್ರೇಟಾಗಿ ರಿಸೀವ್ ಆಗಿತ್ತು. ನಾನು ಅಸೆಂಬಲ್ ಮಾಡ್ಕೊಂಡಿದ್ದೀನಿ. ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ. ನಾನು ಇದು ಮೇಲ್ಗಡೆ ಇರೋದೆಲ್ಲ ಬ್ಲೂ ಕಲರಲ್ಲಿ ಬೈ ಮಾಡಿರೋದು. ಇದು ನಿಮಗೆ ಯಾವ ಕಲರ್ ಬೇಕೋ ಆ ಕಲರಲ್ಲಿ ನಿಮಗೆ ಸಿಗುತ್ತೆ ಇದು ಮೀಶೋದಲ್ಲಿ. ಕ್ವಾಲಿಟಿ A1, ಪ್ಯಾಕಿಂಗ್ ಕೂಡ ತುಂಬಾ ಚೆನ್ನಾಗಿದೆ. ಇದಕ್ಕೆ ನಾನು 10 ಔಟ್ ಆಫ್ 10 ಅನ್ನು ಕೊಡ್ತೀನಿ. ಕಾರ್ನರಲ್ಲಿ ಇಟ್ಟರೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ನೈಟ್ ಹಚ್ಚಿದ್ರೆ ಹೇಗೆ ಕಾಣಿಸುತ್ತೆ ಅಂತ ನಾನು ಸೈಡ್ ನಿಮಗೆ ಪಿಕ್ಚರ್ ಹಾಕ್ತೀನಿ, ನಿಮಗೆ ಒಂದು ಅಂದಾಜು ಆಗುತ್ತೆ. ಇಲ್ಲಿ ನೋಡಿ, ಕ್ವಾಲಿಟಿ ನೋಡಿ, ಕೇಳಿಸುತ್ತಾ? ತುಂಬಾ ಚೆನ್ನಾಗಿದೆ ಕ್ವಾಲಿಟಿ. ಬ್ಲ್ಯಾಕ್ ಇದು ಬ್ರೌನ್ ಕಲರ್ ವುಡ್ಡಿಂದ ರಿಸೀವ್ ಆಗಿದೆ. ಇಲ್ಲಿ ನೋಡಿ, ನಾನು ಜೂಮ್ ಮಾಡ್ತಾ ಇದ್ದೀನಿ. ವುಡ್ ಕೂಡ ನೋಡಿ, ನಿಮಗೆ ಇದೆಲ್ಲ ಸಪ್ರೇಟ್ ನಟ್ಗಳನ್ನು ಕೊಡ್ತಾರೆ. ಇದೆಲ್ಲ ಅಸೆಂಬಲ್ ಮಾಡ್ಕೊಳ್ಳೋಕ್ಕೆ ಸಪ್ರೇಟ್ ನಟ್ಗಳನ್ನು ಕೊಡ್ತಾರೆ. ಇದೆಲ್ಲ ನಿಮಗೆ ಸಪ್ರೇಟ್ ಆಗೇ ಬರುತ್ತೆ. ನಾವು ಅಸೆಂಬಲ್ ಮಾಡ್ಕೋಬೇಕು ಇದನ್ನು. ಇದು ಎಷ್ಟು ಹೈಟ್ ಇದೆ ಅಂದರೆ ಇಲ್ಲಿ ನೋಡಿ, ನಾನು ಇದು ನೆಲದ ಮೇಲೆ ಇಟ್ಟಿದ್ದೀನಿ. ಇದು ನನಗೆ ಇಲ್ಲಿವರೆಗೂ ಬರ್ತಾ ಇದೆ. ನನ್ನ ಹೈಟ್ ಬಂದು 5.3 ಇದೆ. ನನಗೆ ಈ ನೆಕ್ವರೆಗೂ ಬರ್ತಾ ಇದೆ. ನೋಡಿ ಎಷ್ಟು ಹೈಟ್ ಇದೆ ಅಂತ ನಿಮಗೆ ಒಂದು ಅಂದಾಜು ಆಗುತ್ತೆ. ನಿಮಗೆ ಬಂದು ವಾಲ್ ಮೇಲೆ ಆಲ್ರೆಡಿ ಹಾಕಿದ್ದೀನಿ. ಇದು ಹುಕ್ಸ್, ಇದು ನಾನು ಮೊಳೆ ಎಲ್ಲ ಹೊಡೆದು ಏನು ಹಾಕಿಲ್ಲ. ಐಕ್ಯದಿಂದ ನಾನು ಹುಕ್ಸ್ಗಳನ್ನು ತೊಗೊಂಬಂದಿದ್ದೆ. ತುಂಬಾ ಚೆನ್ನಾಗಿದೆ ಕ್ವಾಲಿಟಿ, ತುಂಬಾ ಸ್ಟ್ರಾಂಗ್ ಆಗಿದೆ. ಅದೇ ಹುಕ್ಸ್ ಹಾಕಿ ನಾನು ಈ ಡೆಕೋರೇಟಿವ್ ಪೀಸನ್ನು ಹಾಕಿರೋದು. ಇದು ಹೇಗಿದೆ ಅಂದರೆ, ಇವಾಗ ನಾನು ನಿಮಗೆ ಅದು ಬಂದು ಮೂನ್ ಮೇಲೆ ಒಂದು ಮರ ಬರುತ್ತೆ. ಆ ಮರಕ್ಕೆ ನಿಮಗೆ ಗೋಲ್ಡ್ ಬ್ಲೂ ಕಲರ್ ಲೀಫ್ ಬರುತ್ತೆ. ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ. ಮಟೀರಿಯಲ್ ಬಂದು ಐರನ್ ಮಟೀರಿಯಲ್ಲು. ಪ್ಯಾಕಿಂಗ್ ಹೇಗಿತ್ತು ಅಂತೀರಾ, ನೀವು ಬಿಲೀವೇ ಮಾಡೋಕ್ಕಾಗಲ್ಲ, ಅಷ್ಟೊಂದು ಚೆನ್ನಾಗಿ ಪ್ಯಾಕಿಂಗ್ ಬಂದಿತ್ತು ಇದ್ರದ್ದು. ತುಂಬಾ ಚೆನ್ನಾಗಿ ಪ್ಯಾಕಿಂಗ್ ಕೊಟ್ಟಿದ್ದಾರೆ. ಅಕಾರ್ಡಿಂಗ್ ಟು ಪ್ರೈಸ್ ವರ್ತ್ ಬೈಂಗ್ ಇದೆ, ಗೋ ಫಾರ್ ಇಟ್. ಇದು ಕೂಡ ಅಷ್ಟೇ. ನಾನು ಇವಾಗ ತೋರಿಸ್ತಾ ಇರೋ ಪ್ರಾಡಕ್ಟ್ ಬಂದು ಇದು ಕೂಡ ಐರನಲ್ಲಿ ಪ್ಯಾಕಿಂಗ್ ಕೂಡ ತುಂಬಾ ಚೆನ್ನಾಗಿತ್ತು. ಆಮೇಲೆ ಇದು ಬ್ಲೂ ಆ್ಯಂಡ್ ಗೋಲ್ಡ್ ವೈಟ್ ಕಾಂಬಿನೇಷನಲ್ಲಿ ಬಂದಿದೆ. ಹಾಕಿದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಈ ಊಟ ಮಾಡೋಕ್ಕಂತ ನಾವು ಪ್ಲಾಸ್ಟಿಕ್ ತಟ್ಟೆಗಳನ್ನು ತೊಗೊಳ್ತೀವಲ್ಲ, ಆ ಆಕಾರದಲ್ಲಿ ನಾನು ಕಾಣಿಸ್ತಾ ಇದೆ. ಇದನ್ನು ಆಲ್ರೆಡಿ ನಾನು ಹಾಕಿರೋದ್ರಿಂದ ನಿಮಗೆ ಹೀಗೆ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಇದು ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ. ಸುಮ್ಮನೆ ಒಂದು ವಾಲ್ ಮೇಲೆ ಇದ್ರ ಒಂದು ಹಾಕಿಬಿಟ್ರೆ ಸೂಪರ್ ಪೀಸ್, ತುಂಬಾ ಚೆನ್ನಾಗಿ. ಇದು ಬಂದು ನನ್ನ ಲಾಸ್ಟ್ ಪ್ರಾಡಕ್ಟು. ಹೋಮ್ ಡೆಕೋರ್ ಹಾಲಲ್ಲಿ ಇದೊಂದು ನಾನು ಆ್ಯಡ್ ಮಾಡಿಬಿಡ್ತೀನಿ. ಇದನ್ನೊಂದು ತರಿಸಿದ್ದೆ ನಾನು. ಇದು ನಾನು ಎಕ್ಸಸೈಸ್ ಮಾಡೋಕ್ಕೆ ಅಂತ ಒಂದು ಲಗಿನನ್ನು ತರಿಸಿದ್ದೀನಿ. ತುಂಬಾ ಚೆನ್ನಾಗಿದೆ. ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ. ನಾನು ಆಫರಲ್ಲಿ ಬೈ ಮಾಡಿದ್ದೆ. ಇದು ನಾನು 206 ರುಪೀಸಲ್ಲಿ ಬೈ ಮಾಡಿದ್ದೆ. ನಿಮಗೆ ಮೀಶೋದಲ್ಲಿ ಪ್ರೈಸ್ಗಳು ಏರುಪೇರು ಆಗ್ತಾ ಇರುತ್ತೆ, ಒಂದೇ ರೇಟ್ ಇರಲ್ಲ. ನಾನು ಬೈ ಮಾಡ್ಬೇಕಾದ್ರೆ 206 ರುಪೀಸ್ ಇತ್ತು ಇದು. ಇಲ್ಲಿ ನೋಡಿ, ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ. ಇಲ್ಲಿ ನೋಡಿ ಬೆಲ್ಟನ್ನು ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ. ಹಾಕ್ಕೊಂಡ್ರೆ ತುಂಬಾ ಕಂಫರ್ಟೇಬಲ್ ಆಗುತ್ತೆ. ಇದು ಹಾಕ್ಕೊಂಡ್ರೆ ನೀವು ಹೇಗೆ ಎಕ್ಸಸೈಸ್ ಮಾಡಿದರೂ ಇದು ಹರಿಯಲ್ಲ. ಇಲ್ಲಿ ನೋಡಿ, ಲೆಂತ್ ಬಂದು ಇಲ್ಲಿ ನೋಡಿ, ನಾನು ಜೂಮ್ ಮಾಡ್ತಾ ಇದ್ದೀನಿ. ಲೆಂತ್ ಈ ಥರ ಇದೆ. ಇದು ಬ್ಲ್ಯಾಕ್ ಬಟ್ಟೆ ಮೇಲೆ ಈ ಥರ ಮಲ್ಟಿ ಕಲರನ್ನು ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ನಾನು ಇನ್ನೂ ಜೂಮ್ ಮಾಡ್ತಾ ಇದ್ದೀನಿ. ಇದು ಮಟೀರಿಯಲ್ ಬಂದು ಲೆಕ್ರಾ ಮಟೀರಿಯಲ್ಲು. ನೀವು ಎಕ್ಸಸೈಸ್ ಮಾಡಬೇಕಾದ್ರೆ ಸ್ವೆಟ್ಟಿಂಗ್ ಆಗುತ್ತಲ್ಲ, ಈ ಸ್ವೆಟ್ಟಿಂಗ್ ಎಲ್ಲ ಇದು ಈ ಬಟ್ಟೆ ಅಬ್ಸರ್ವ್ ಮಾಡ್ಕೊಳ್ಳಲ್ಲ. ಅದಕ್ಕೋಸ್ಕರನೇ ನಾನು ತೊಗೊಂಡಿದ್ದೀನಿ. ಇದನ್ನು ವಾಶ್ ಕೂಡ ಮಾಡಿದ್ದೀನಿ. ಇಲ್ಲಿ ನೋಡಿ, ಇದು ನಾನು ವಾಶ್ ಮಾಡಿದ ಮೇಲೆ ನಿಮ್ಗೆ ಇದು ರಿವ್ಯೂ ಕೊಡ್ತಾ ಇದ್ದೀನಿ. ಇದು ಕಲರ್ ಹೇಗಿತ್ತೋ ಹಾಗೇ ಇದೆ, ನಾನು ತೊಗೊಂಡಾಗ ಹೇಗಿತ್ತೋ ಹಾಗೇ ಇದೆ. ಇದು ಕೂಡ ನಾನು ಬೈ ಮಾಡಿ 15 ಡೇಸ್ ಆಯಿತು. ಇದನ್ನು 2-3 ಟೈಮ್ ನಾನು ಯೂಸ್ ಮಾಡಿದ್ದೀನಿ ಆಲ್ರೆಡಿ. ಇವಾಗ ನಾನು ಏನೇ ನಿಮಗೆ ಪ್ರಾಡಕ್ಟನ್ನು ತೋರಿಸ್ತಾ ಇದ್ದೀನಿ ಎಲ್ಲ ನಾನು ಆಫ್ಟರ್ ಯೂಸಿಂಗ್ ರಿವ್ಯೂವನ್ನು ಕೊಡ್ತಾ ಇದ್ದೀನಿ. ನಿಮ್ಗೆ ಇಷ್ಟ ಆದರೆ ನೀವು ಬೈ ಮಾಡ್ಬೋದು. ಇವಾಗ ನಮ್ಮ ವಿಡಿಯೋ ಮುಗಿಸೋ ಸಮಯ. ನಿಮಗೆ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್. ಫಾರ್ ವಾಚಿಂಗ್. ಅಂಟಿಲ್ ದೆನ್, ಬಾಯ್. ಹ್ಯಾವ್ ಅ ನೈಸ್ ಡೇ.